2011ರಲ್ಲಿ ಹಾಸನ ನ್ಯೂಸ್ ಅಂತ ಒಂದು ಪೇಜ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಏನಂದರೆ ಇದನ್ನು ನಾವು ಸ್ಟಾರ್ಟ್ ಮಾಡಿದ ಉದ್ದೇಶ ಇಷ್ಟೇ. ನಾವು ಕಾಲೇಜು ವಿದ್ಯಾರ್ಥಿ ಇದ್ದಾಗ ನಾವೇನು ಮಾಡ್ತಿದ್ವಿ, ಪ್ರತಿ ಶುಕ್ರವಾರ ಲೈಬ್ರರಿಗೆ ಹೋಗ್ತಿದ್ದೆ. ಮೂವಿದು ಪೋಸ್ಟರ್ಗಳು ಬರುತ್ತೆ, ಅದು ನೋಡೋಕ್ಕಿಂತ ಹೋಗ್ತಿದ್ವಿ. ಬಟ್ ಅವಾಗ ಅನಿಸ್ತು, ಯಾಕೆ ಲೈಬ್ರರಿಗೆ ಯಾಕೆ ಹುಡುಗರು ಬರ್ತಾ ಇಲ್ಲ. ನನಗೆ ನ್ಯೂಸ್ ಪೇಪರ್ ಓದೋದೇ ಆಲ್ಮೋಸ್ಟ್ ಕಡಿಮೆ ಆಗಿತ್ತು. ನ್ಯೂಸ್ ಪೇಪರ್ ಓದಲ್ಲ, ಅಟ್ಲೀಸ್ಟ್ ಜನಕ್ಕೆ ಸುದ್ದಿನ ತಲುಪಿಸೋ ಒಂದು ಪ್ರಯತ್ನ ಮಾಡಬೇಕಲ್ಲ. ಯಾವ ಥರ ಮಾಡೋದು ಅಂದಾಗ 2004ರಲ್ಲೇ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿತ್ತು. ಬಟ್ ಯೂತ್ಸು ಬೇರೆ ಸುದ್ದಿಗಳಲ್ಲೇ ಜಾಸ್ತಿ ಮಗ್ನರಾಗಿರ್ತಿದ್ರು. ಸೊ ಅವರಿಗೆ ನ್ಯೂಸ್ ಲೋಕಲಲ್ಲಿ ಏನಾಗ್ತಿದೆ ಅನ್ನೋದನ್ನ ಯಾವುದೇ ನ್ಯಾಷನಲ್ ಟಿವಿಯಾಗಿ ತೋರಿಸಲ್ಲ. ಅಲ್ಲಿ ಏನೇ ತೋರಿಸಿದ್ರು ಅದು ಸೆಕೆಂಡ್ ಎರಡು ಸ್ಕ್ರಾಲ್ ಆಗುತ್ತೆ, ಮುಗೀತು. ಬಟ್ ಲೋಕಲ್ ಏನಾಗ್ತಿದೆ, ಇಲ್ಲೇನಾದರೂ ಈ ಥರ ಕೋರ್ಸ್ ಇದೆ, ಈ ಥರ ಇದೇ ವಿಷಯ ಇದೆ ಅಂತೆಲ್ಲ ಯಾರು ತೋರಿಸಲ್ಲ. ಸೊ ಈ ಕೆಲಸ ನಾವು ಯಾವ ರೀತಿ ಮಾಡ್ಬೋದು, ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಇರುತ್ತೆ, ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ. ಬಟ್ ನಾವು ಸ್ಟಾರ್ಟ್ ಮಾಡಿದಾಗ 1 GB 350 ರೂಪಾಯಿ ಇತ್ತು. ಈಗ ಹಂಗಿಲ್ಲ, ಡೈಲಿ 1.5 GB ಫ್ರೀ ಇರುತ್ತೆ. ಸೊ ಇದು ಈಸಿ ಇದೆ, ಮೆಥಡ್ ಈಸಿ ಇದೆ. ಬಟ್ ಒಳ್ಳೆಯದನ್ನು ಯಾವ ರೀತಿ ತಲುಪಿಸ್ಬೋದು ಅಂದಾಗನೇ ಇದು ಹಾಸನ ನ್ಯೂಸ್ ಹುಟ್ಕೊಂಡಿದ್ದು. ಸೊ ಇವಾಗ ಯೂತ್ಸಿಗೆ ಸುದ್ದಿನ, ಲೋಕಲ್ ಸುದ್ದಿನ ಮತ್ತು ಈಗ ಏನೇ ಕೋರ್ಸ್ ಇದ್ರೂ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ನೀವು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಪೇಜ್ನ ಫಾಲೋ ಮಾಡೋದು